ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾವಾಗ ಕೊನೆಗೆ ಬಂದಿದ್ರು ಮನೆಗೆ? ಏನು ಸರ್, ರಾತ್ರಿ ಊಟ ಮಾಡೋಕ್ಕೆ ಮುಂಚೆ ಅವ್ನು ಬರೋಕ್ಕೆ ಮುಂಚೆ ಫೋನ್ ಮಾಡಿದ. ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಅಂದ. ಸರಿ ಆಯಿತು ಬಪ್ಪ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ. ಆಮೇಲೆ ಸುಡೋಣಪ್ಪ ಬರ್ತೀಯ ಜೊತೆ ಈಗಲೇ? ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದ. ಹಂಗಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದು ಕೂತ್ಕೊಂಡು ಊಟ ಮಾಡ್ದ. ಆ ಅಮಿತ್ ಅಂತ ಒಬ್ಬ ಜೊತೇಲಿ ಒಬ್ಬ ಹುಡುಗ ಇದ್ದ. ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ, ಬಾರ್ಬರ್ ಶಾಪ್ ಹುಡುಗ, ಇಬ್ಬರು. ಆ ಹುಡುಗನೂ ನಮ್ಮ ಮನೇಲೆ ಊಟ ಮಾಡ್ಕೊಂಡು ಸರಿ ನೆಗಾಡ್ಕೊಂಡಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ. ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು? ನನ್ನ ಫೋನ್ ಎಲ್ಲ ಮಾತಾಡೋದ್ಮೇಲೆ ಯಾರು ಕಾಲ್ ಮಾಡೋದನ್ನ ಕರ್ಸ್ಬಿಡ ಮಾತುಕತೆ ಮಾಡ್ತಾ ಕೇಳಮ್ಮ ಅವ್ರನ್ನ. ಲಾಸ್ಟ್ ಮಾಡೋದ್ಮೇಲೆ ಯಾರು ಮಾಡಿ ಅವ್ರಿಗೆ ಮಾತುಕತೆ ಮಾಡೋರೆ ಅವ್ರನ್ನ ಕರ್ಸ ಕೇಳಮ್ಮ ಅವ್ರನ್ನ. ಕರ್ಸ್ಬಿಟ್ಟು ಮಾತುಕತೆ ಮಾಡಕ್ಕೆ ಕೇಳಮ್ಮ ಅವ್ರನ್ನ. ಇಲ್ಲ ಮಾತುಕತೆ ಆದ್ಮೇಲೆ ಬೇರೆ ಯಾರು ಫೋನ್ ಮಾಡೋರು ಮಾತಾಡೋರೆ ಅವ್ರನ್ನ ಕರ್ಸ್ಬಿಟ್ಟು ತೀರ್ಮಾನ ಮಾಡಕ್ಕೆ ಕೇಳಿ. ಹತ್ತು 29ರಲ್ಲಿ ನಾನು ಮಾಡಿರೋದು ನಮ್ಮ ಮಗಳಿಗೆ. ಊಟ ಮಾಡಕ್ಕೆ ಬನ್ನಿ ಅಂತ. ಅದಾಗಿ 11:10 ಮನೆಗೆ ಬಂದವನೇ. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ನನ್ನ ಜೊತೆಲಿ ಏನು ಮಾತಾಡ್ತಾರೆ. ಬಂದ ಊಟ ಮಾಡ್ಕೊಂಡ ನೆಗಾಡ್ಕೊಂಡು ಮಾತಾಡ್ಕೊಂಡು ಹೋದಷ್ಟೆ. ಒಂದು 3:22 ಒಂದು ಹುಡುಗಿ ಫೋನ್ ಮಾಡಿದ್ದೆ. ನಾನು ಫೋನ್ ಪಿಕ್ ಮಾಡಿಲ್ಲ ನಾನು ನೈಟಲ್ಲಿ. ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋನು ಬಂದು ಕಿರ್ಚ್ಕೋತಾ ಇದ್ದ ಮನೆ ಮಕ್ಕಳಲ್ಲಿ. ಎದ್ದು ಈಚೆ ಹೋದಾಗ ಅಣ್ಣ ಹೊಡೆದಾಕ್ಬಿಟ್ರು ಅಣ್ಣನ ಅಂತ ಹೇಳಿದ್ರು. ಇಷ್ಟೇ. ಅದಾದ್ಮೇಲೆ ನಾವಿಲ್ಲೇ ಬಂದಿರೋದು. ಹುಡುಗಿ ಯಾರು ಫೋನ್ ಮಾಡಿದ್ರು ಅಂದ್ರಲ್ಲ? ಅವನು ಲವ್ ಮಾಡ್ತಿದ್ದ ಹುಡುಗಿ, ಅವಳು ಉದ್ಬೂರ್ ಹುಡುಗಿ. ಅವಳೇ ನನಗೆ ಕಾಲ್ ಮಾಡಿದ್ದು. ಜೊತೆಲಿದ್ರಂತ ಅವರು? ಗೊತ್ತಿಲ್ಲ ಅದೇನು ಅಂತ. ನಿಮ್ಗೆ ಯಾರ ಮೇಲೆ ಡೌಟ್ ಇದೆಯಮ್ಮ? ಈಗ ಯಾರು ಏನು ಹೇಳ್ತಾವ್ರೆ? ಈಗ ನನ್ನ ಯಾರ ಬಗ್ಗೆ ನಾನು ಏನು ಹೇಳೋಣ ಸರ್. ನಾವು ಮನೆ ಒಳಗಿರೋ ಅಂಥವ್ರು, ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳೋಣ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಚೆನ್ನಾಗಿರೋರೆ. ಈಗ ಎಲ್ಲರೂ ನನ್ನ ಅಮ್ಮ ಅಂತೀರ, ಎಲ್ಲರೂ ಮಾತಾಡ್ತೀರಾ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಪರಿಶೀಲನೆ ಮಾಡೋಕ್ಕಾಗುತ್ತಾ? ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಯಾರೋ ಪ್ರವೀಣ್ ಅನ್ನೋ ಹೆಸರು ಹೇಳ್ತಾರೆ. ಅವನು ಪ್ರವೀಣ್ ಅನ್ನೋನು ಅಂತಂದರೆ ಇತ್ತೀಚೆಗೆ 1.25 ವರ್ಷದ ಹಿಂದ್ಗಡೆ ನಮ್ಮ ಮನೆ ಹತ್ರ ಒಬ್ಳು ಇದ್ಲು, ಲಕ್ಷ್ಮಿ ಅಂತ. ಅವಳು ತುಂಬ ಹಲ್ಕ ಹೆಂಗಸು. ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹೆಂಗಸು. ಆಕೆನ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರನ್ನೇ ಸಹಾಯ ಮಾಡಿದ್ರು. ಅವನಿಗೆ ತಾಯಿನ ದೂರ ಮಾಡಿಬಿಟ್ರು, ಅವನಿಗೆ ಹತ್ರ ಆದರು. ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಬಂದಿದ್ದೆ. ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರು ಬಿಟ್ಟು ಓಡೋಗಿದ್ದ. ಅದನ್ನ ಮಾತ್ರ ಗೊತ್ತು. ಅವನು ಜಗಳ ಆಡಿರೋ ವಿಚಾರ ಅವನು ಹೋದ ನಂತರ ಇಲ್ಲಿ ತನಕ ಅವನ ನಾವು ನೋಡೂ ಇಲ್ಲ, ಅವನ್ನ ಮಾತಾಡೋ. ಅದೇ ಸರ್ ಹೇಳ್ತಾ ಇಲ್ವಾ? ಅವಳಿಗೆ ಸರ್ ಹಣಕಾಸು ಪಣಕಾಸು ಎಂಥದ್ದು ಇಲ್ಲ. ಅವನೇ ಒಂದು ತಿರ್ಬೋಕಿ ನನ್ನ ಮಗ ದುಡ್ದದಲ್ಲ ಅವ್ನು ಕಿತ್ಕೊಳ್ಳೋನು. ಅರ್ಥ ಆಯ್ತಾ? ಅವಳ ಹತ್ರ ಮಾಡಿಕೊಂಡು ಇವನು ಇಲ್ದಾಗ ಅವಳ ಜೊತೆ ಫೋನಲ್ಲಿ ಮಾತುಕತೆ ಆಡೋದು. ಇವ್ನು ಕಿವಿಯಾರ ಕೇಳಿದ್ಮೇಲೆ ಅವನಿಗೆ ಹೊಡೆದಿದ್ದಾನೆ. ಅದೇ ದ್ವೇಷ ಇಟ್ಕೊಂಡು ಏನೋ ಮಾಡಿದ್ದಾರೆ. ಯಾರು ಏನು ಅಂತ ಇನ್ನೂ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಅವನು ಬಿಟ್ಟರೆ ಬೇರೆ ಯಾರ ಮೇಲೆ ಡೌಟ್ ಇದೆಯಾ ನಿಮಗೆ? ನನಗೆ ಯಾರು ಅಂತ ಗೊತ್ತಿಲ್ಲ ಸರ್.